ಹಲವಾರು ವರ್ಷಗಳ ಹಿಂದಿನ ಕಥೆಯಿದು. ಮನಸ್ವಿ ಎನ್ನುವಂಥ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಭೂತ ವಾಸಿಸ್ತಾ ಇದೆ ಅಂತ ಒಂದು ಸ್ವಾಮೀಜಿ ಹೇಳಿದ ಮಾತನ್ನು ಕೇಳಿ ಅಲ್ಲಿಗೆ ಪಕ್ಕದ ಹಳ್ಳಿಯ ಜನ ಬರುವುದನ್ನೇ ನಿಲ್ಲಿಸಿಬಿಟ್ರು. ಇಡೀ ಕಾಡು ಮಳೆ ಇಲ್ಲದೆ ಬರಡಾಗಿತ್ತು ಹಾಗೂ ವಿಕಾರವಾಗಿ ಕಾಣಿಸ್ತಾ ಇತ್ತು. ಹೆಂಗಸರು ಆ ಊರಿನ ಹಳ್ಳ ಕೊಳ್ಳಗಳ ನೀರನ್ನು ಕುಡಿದು ಬದುಕ್ತಿದ್ರು. ಊರಿನ ಮುಖ್ಯ ನದಿ ಕಾಡಿನಲ್ಲಿತ್ತು. ಆ ಕಾಡಿಗೆ ಹೋಗಲು ಎಲ್ಲರೂ ಹೆದರುತ್ತಿದ್ರು. ಕೊಳಚೆ ನೀರನ್ನು ಕುಡಿದು ಆರೋಗ್ಯದ ಸಮಸ್ಯೆಗಳನ್ನು ಅನುಭವಿಸ್ತಿದ್ರು. ಗುಲ್ಲಿ ಬುಲ್ಲಿ, ನೀವಿಬ್ರು ಈ ಊರಿನ ತರ್ಲೆ ಮಕ್ಕಳು. ಎಲ್ಲೂ ಆಚೆಗಡೆ ಆಟ ಆಡೋಕೆ ಹೋಗಬೇಡಿ. ಎಲ್ಲ ಕಡೆ ಆರೋಗ್ಯದ ಸಮಸ್ಯೆ ಇದೆ. ಕೊಳಚೆ ನೀರುಗಳಲ್ಲೆಲ್ಲ ಆಟ ಆಡಬೇಡಿ, ಮನೆಯಲ್ಲೇ ಇರಿ. ಅಪ್ಪ, ಆ ಅರಣ್ಯದಲ್ಲಿ ಒಂದು ನದಿ ಇದೆಯಲ್ಲ, ಅಲ್ಲಿಗೆ ಯಾಕೋಗಿ ನಾವು ನೀರು ತರಬಾರ್ದು? ಅಲ್ಲಿ ಪರಿಶುದ್ಧವಾದ ನೀರಿದೆ ಅಂತ ಕೇಳಿದ್ದೀನಿ. ನಾವು ಯಾಕೆ ಆ ಕಾಡಿಗೆ ಹೋಗಲ್ಲ ಅಪ್ಪ? ನೀವಿನ್ನು ಚಿಕ್ಕ ಮಕ್ಕಳು, ನಿಮಗೆ ಆ ವಿಷಯ ಎಲ್ಲ ಬೇಡ ಮಕ್ಕಳೇ. ಅಪ್ಪ, ನೀವು ನಮ್ಗೆ ಹೇಳಿದ್ರೆ ತಾನೇ ನಮಗೂ ಅದರ ಬಗ್ಗೆ ಗೊತ್ತಾಗೋದು. ನಾವಿನ್ಯಾವಾಗ ಕಲಿಯೋದಪ್ಪ? ನೀವು ಈ ಥರ ತರಲೆ ಮಾಡೋದಕ್ಕೇನೆ ಊರಲ್ಲಿ ನೀವಿಬ್ರು ತರಲೆ ಮಕ್ಕಳು ಅಂತ ಫೇಮಸ್ ಆಗಿರೋದು. ನಿಮಗೆ ಆ ಕಾಡಿನ ಕತೆ ನಾನು ಹೇಳ್ತೀನಿ. ಹಿಂದೆ ಆ ಕಾಡು ಬಹಳ ಸಮೃದ್ಧವಾಗಿತ್ತು. ಆದರೆ ಅನೇಕ ವರ್ಷಗಳ ಹಿಂದೆ ಒಬ್ಬರು ಸ್ವಾಮೀಜಿ ನಮ್ಮ ಊರಿಗೆ ಬಂದರು. ಅವರು ಆ ಕಾಡಲ್ಲಿ ಭೂತ ಬಂದಿದೆ ಅಂತ ಹೇಳಿದರು. ಅವರು ಹಾಗೆ ಹೇಳಿದ ರಾತ್ರಿ ಜೋರಾಗಿ ಯಾರೋ ಕಿರಿಚಾಡೋ ಶಬ್ದ ಕೇಳಿಸ್ತು. ಹೋಗಿ ನೋಡಿದರೆ ನಮಗೆ ಆ ಕಾಡಿಂದ ದೂರ ಇರಿ ಅಂತ ಎಚ್ಚರಿಕೆ ಕೊಟ್ಟ ಸ್ವಾಮೀಜಿ ಸತ್ತು ಹೋಗಿದ್ರು. ಅವರ ದೇಹ ವಿಕಾರವಾಗಿ ಕಾಣಿಸ್ತಿತ್ತು. ಅಂದಿನಿಂದ ಆ ಕಾಡಿಗೆ ಹೋಗುವುದನ್ನೇ ಈ ಊರಿನ ಜನ ನಿಲ್ಲಿಸಿಬಿಟ್ರು. ಅಲ್ಲಿ ಯಾವುದೋ ಭೂತ ಇರೋದಂತೂ ನಿಜ ಮಗ. ಆಗಾಗ ಗಂಟೆ ಬಡಿಯೋ ಶಬ್ದನೂ ಕೇಳ್ತೈತೆ. ದೇವಸ್ಥಾನಕ್ಕೆ ಪೂಜೆ ಇಲ್ಲದೆ ಎಷ್ಟೋ ವರ್ಷಗಳಾಯಿತು. ಸರಿ ಸರಿ, ಕತೆ ಹೇಳಿದ್ ಸಾಕು, ಬನ್ನಿ ಊಟ ಮಾಡಿ. ಗುಲ್ಲಿ, ನಾವು ಹೋಗಿ ಆ ಕಾಡಲ್ಲಿ ಭೂತ ಇದೆಯೋ ಇಲ್ವೋ ಅಂತ ನೋಡೋಣವಾ? ನನಗೊಮ್ಮೆ ಹೇಗಿದೆ ಅಂತ ನೋಡಬೇಕು ಅದು. ಅಯ್ಯೋ ಬುಲ್ಲಿ, ಅಲ್ಲಿ ಭೂತ ಇರಲ್ವೋ? ಇವ್ರು ಯಾರನ್ನೋ ಮಾತು ಕೇಳ್ಕೊಂಡು ಈ ಥರ ಮಾಡ್ತಿದ್ದಾರೆ. ಹಾಂ ಸರಿ, ನಾವು ಹೋಗೋಣ, ಸಿಕ್ಕಿದ್ರೆ ನೋಡೋಣ. ತರ್ಲೆ ಹುಡುಗರಾದ ಗುಲ್ಲಿ ಬುಲ್ಲಿ ಇಬ್ಬರು ಕೂಡ ಆ ಕಾಡಿಗೆ ಭೂತವನ್ನು ನೋಡೋಕೆ ಅಂತ ಮನೆಯಲ್ಲಿ ಯಾರಿಗೂ ಹೇಳದೆ ಹೊರಡ್ತಾರೆ. ಬರಡಾಗಿರೋ ಕಾಡನ್ನು ನೋಡಿ ಗುಲ್ಲಿ ಬುಲ್ಲಿ ಸ್ವಲ್ಪ ಹೆದರ್ಕೋತಾರೆ. ಆದರೂ ಕೂಡ ಮುಂದೆ ಸಾಗ್ತಾರೆ. ಆ ಊರಿನಲ್ಲಿದ್ದ ದೇವಸ್ಥಾನದ ಕಡೆಗೆ ಬರ್ತಾರೆ. ಗುಲ್ಲಿ, ನಮಗೆ ಅಜ್ಜಿ ಕತೆ ಹೇಳಬೇಕಾದ್ರೆ ಹೇಳಿದ ದೇವಸ್ಥಾನ ಇದೆ ಅನಿಸುತ್ತೆ. ನನಗೂ ಇದೆ ಅನ್ನಿಸ್ತಿದೆ ಕಣು. ಆದರೆ ನಮಗೆ ಇಲ್ಲಿವರೆಗೂ ಯಾವ ಭೂತಾನೂ ಈ ಕಾಡಲ್ಲಿ ಕಾಣಿಸ್ಲೇ ಇಲ್ಲ. ದೇವಸ್ಥಾನ ಯಾರೂ ಬರದೆ ಪಾಲ್ ಬಿದ್ದಿದೆ. ಮಂಗಗಳು ದೇವಸ್ಥಾನದ ಗಂಟೆಗಳನ್ನು ಇಟ್ಕೊಂಡು ಆಟ ಆಡಿ ಶಬ್ದ ಮಾಡ್ತಿದೆ. ಈ ಶಬ್ದನ ಊರಿನ ಜನರು ಕೇಳಿಸ್ಕೊಂಡು ಭೂತ ಗಂಟೆ ಬಡಿತಿದೆ ಅಂತ ಅಂದ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ಜೋರಾದ ಗಾಳಿಯೊಂದಿಗೆ ಒಬ್ಬಳು ದೇವತೆ ಪ್ರತ್ಯಕ್ಷ ಆಗ್ತಾಳೆ. ಅಯ್ಯೋ ಅಮ್ಮ, ಯಾರು ನೀವು? ಹೆದರ್ಕೋಬೇಡಿ ಗುಲ್ಲಿ ಬುಲ್ಲಿ, ನಾನು ಈ ಊರು ಪೂಜಿಸುವ ತಾಯಿ. ಈ ಊರಿನ ಜನ ತುಂಬ ಸಮಸ್ಯೆಯಲ್ಲಿದ್ದಾರೆ. ಆರೋಗ್ಯದ ತೊಂದರೆಯಿಂದ ಬಳಲುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಅವರು ನಂಬಿರುವ ಮೂಢನಂಬಿಕೆ. ಆ ಸ್ವಾಮೀಜಿ ಅವರಿಗೆ ಸುಳ್ಳು ಹೇಳಿದ್ದಾನೆ. ಅವನು ಆ ಊರಿನ ಜನರು ಈ ದೇವಸ್ಥಾನಕ್ಕೆ ಬರದಿದ್ದರೆ ಈ ದೇವಸ್ಥಾನದ ಎಲ್ಲ ಚಿನ್ನಾಭರಣಗಳನ್ನು ಲೂಟಿ ಮಾಡುವ ಆಲೋಚನೆ ಹೊಂದಿದ್ದ. ಹಾಗೂ ಅದೇ ರೀತಿ ಆ ರಾತ್ರಿ ಚಿನ್ನಾಭರಣಗಳನ್ನು ಕದಿಯಲು ಬಂದಿದ್ದ. ಆ ಸಮಯಕ್ಕೆ ಹಸಿದಿದ್ದ ಹುಲಿಯೊಂದು ಅವನನ್ನು ತಿಂದು ಮುಗಿಸಿತ್ತು. ಆದರೆ ಅವನು ಜನರಲ್ಲಿ ಬಿತ್ತಿದ ಭಯ ಮಾತ್ರ ಹೋಗಲಿಲ್ಲ. ಜನರು ಇನ್ನಷ್ಟು ಭಯಪಟ್ಟು ಈ ಕಾಡಿಗೆ ಬರುವುದನ್ನೇ ನಿಲ್ಲಿಸಿಬಿಟ್ರು. ದೇವಸ್ಥಾನ ಕೂಡ ಪೂಜೆ ಇಲ್ಲದೆ ಪಾಲು ಬಿತ್ತು ಹೋಯಿತು. ಮಂಗಗಳು ಬಂದು ಇಲ್ಲಿ ಗಂಟೆಗಳನ್ನು ಬಡಿದು ಇನ್ನಷ್ಟು ಗದ್ದಡಗಳನ್ನು ಎಬ್ಬಿಸಿ ಜನರಲ್ಲಿ ಇನ್ನಷ್ಟು ಭಯ ಹೆಚ್ಚಾಯಿತು. ಗುಲ್ಲಿ ಬುಲ್ಲಿ, ನೀವು ತುಂಬ ಧೈರ್ಯವಂತ ಮಕ್ಕಳು. ಇಲ್ಲಿ ನಡೆದ ವಿಷಯವನ್ನೆಲ್ಲ ಊರಿನಲ್ಲಿ ಹೇಳಿ. ಊರಿನ ಜನರೆಲ್ಲರೂ ಈ ಕಾಡಿನಿಂದ ಬಂದು ನೀರು ತೆಗೆದುಕೊಂಡು ಹೋಗಲಿ. ಇಲ್ಲದಿದ್ದರೆ ಕೊಳಚೆ ನೀರನ್ನು ಕುಡಿದು ಎಲ್ಲರ ಆರೋಗ್ಯದ ಸ್ಥಿತಿ ಗಂಭೀರವಾಗಬಹುದು. ನನ್ನಿಬ್ರು ಮಕ್ಕಳು ಕಾಣಿಸ್ತಿಲ್ಲ. ಆ ಕಾಡಿಗೆ ಹೋಗಿರ್ಬೋದು. ದೇವ್ರೇ ಕಾಪಾಡಪ್ಪ ಅವ್ರನ್ನ. ಯಾರೂ ಕಾಪಾಡಲ್ಲ ರಂಗಣ್ಣ. ಆ ಕಾಡಿಗೆ ಹೋದವ್ರು ಯಾರಾದರೂ ಹಿಂತಿರುಗಿ ಬಂದಿದ್ದಾರಾ?
ಯಾಕೆ ಆ ತರಲೆ ಮಕ್ಕಳನ್ನ ಅಲ್ಲಿಗೆ ಹೋಗಕ್ಕೆ ನೀನು ಬಿಟ್ಟೆ? ಅವರನ್ನು ಕೊಂದ ಭೂತ ರಕ್ತದಾಸಿಗೆ ಊರಿಗೆ ಬಂದರೆ ಏನು ಮಾಡೋದು? ಗುಲ್ಲಿ ಮತ್ತು ಬುಲ್ಲಿ ಇಬ್ಬರು ಕೂಡ ಕಾಡಿನ ದಾರಿಯಿಂದ ಬಂದದ್ದನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಅವರಿಬ್ಬರು ಕೂಡ ನಡೆದ ಎಲ್ಲ ವಿಷಯವನ್ನು ಜನರಿಗೆ ತಿಳಿಸ್ತಾರೆ. ಆ ಕಾಡಲ್ಲಿ ಯಾವ ಭೂತಾನೂ ಇಲ್ಲ, ಯಾವ ದೆವ್ವನೂ ಇಲ್ಲ. ಇನ್ನಾದರೂ ಕೂಡ ನಾವು ಆ ಕಾಡಿಗೆ ಹೋಗಿ ನಮ್ಮ ದೇವರನ್ನ ಪೂಜಿಸೋಣ. ಹಾಗೆ ಈ ಚರಂಡಿಯ ನೀರುಗಳನ್ನು ಕುಡಿಯೋದನ್ನ ಬಿಟ್ಟು ಪರಿಶುದ್ಧವಾದ ನೀರನ್ನು ಕುಡಿಯೋಣ. ಎಲ್ಲರೂ ಗುಲ್ಲಿ ಬುಲ್ಲಿಯನ್ನು ಹೊಗಳ್ತಾರೆ ಹಾಗೂ ಅಂದಿನಿಂದ ಆ ಊರು ಸಂತೋಷದಿಂದಿರುತ್ತೆ.